ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಯಾವುದನ್ನು ಬೇಕಿದ್ದರೂ ನೀವು ಬಳಸ್ಬಹುದು. ನಾನಿಲ್ಲಿ ಗೋಧಿ ಹಿಟ್ಟನ್ನ ಬಳಸಿ ಮಾಡ್ತಿರೋದ್ರಿಂದ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಸೊ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹಿಟ್ಟು ಜೊತೆಗೆ ಬೆರೆಯೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದರಿಂದ ಉಂಡೆ ಕಟ್ ನೋಡಿ, ಕ್ಲೀನಾಗಿ ಕೈಯಲ್ಲಿ ಉಂಡೆ ಆಗ್ತಿದೆ ಅನ್ನುವಾಗ ಇದು ಕರೆಕ್ಟು ಕನ್ಸಿಸ್ಟೆನ್ಸಿ ಅಂತ ಹಿಟ್ಟು ಅರ್ಥ. ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಬೇಕಾಗತ್ತೆ. ಚಪಾತಿ ಹಿಟ್ಟು ಥರ ನೀವು ಸಾಫ್ಟಾಗಿ ಇದನ್ನು ನಾದ್ಕೊಳ್ಬಾರ್ದು. ಸ್ವಲ್ಪ ಪೂರ್ತಿ ಗಟ್ಟಿಯಾಗಿ ಇದನ್ನು ಹಿಟ್ಟನ್ನು ನಾದ್ಕೊಳ್ಬೇಕಾಗತ್ತೆ. ಇದನ್ನು ಮುಚ್ಚಿ ರೆಸ್ಟಿಗೆ ಬಿಡೋಣ. ಅಷ್ಟರೊಳಗೆ ನಾವು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗುವಷ್ಟು ಬಟಾಣಿ, ಹಸಿ ಬಟಾಣಿ ಅಂತ ಏನು ಹೇಳ್ತೀವಿ, ಹಸಿ ಬಟಾಣಿನ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದಕ್ಕೆ 2 ಇಂಚಿನಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದನ್ನು ಮುಚ್ಚಿ ನಾವು ತರಿಯಾಗಿ ರುಬ್ಬಬೇಕಾಗತ್ತೆ. ಪೂರ್ತಿ ನುಣ್ಣಗೆ ರುಬ್ಲಿಕ್ಕೆ ಹೋಗ್ಬಿಡಿ, ಸ್ವಲ್ಪ ತರಿ ಇದ್ದರೆ ಸಾಕಾಗತ್ತೆ. ಸರಿಯಾಗಿ ನೋಡ್ತಿರ್ಬೋದು, ಇಷ್ಟಿದ್ರೆ ಸಾಕಾಗತ್ತೆ ಇದು. ಇವಾಗ ಮತ್ತೊಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ನಾನಲ್ಲಿ ಗ್ಯಾಸ್ ಮೇಲೆ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು ಅಥವಾ ಒಣಮೆಣಸಿನ್ಕಾಯನ್ನು ಕೂಡ ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ಒಣಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಾದಮೇಲೆ ನಾವು ಆವಾಗಲೇ ರುಬ್ಬಿಟ್ಕೊಂಡಂಥ ಈ ಬಟಾಣಿ ಮಿಶ್ರಣ ಏನಿದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಬಟಾಣಿನ ಕುಕ್ಕರ್ನಲ್ಲಿ ಕೂಗಿಸಿ ಮಾಡುವಷ್ಟೊತ್ತಿಗೆ ಲೇಟ್ ಆಗುತ್ತೆ ಅನ್ನೋರು, ಬೇಗನೆ ದಿಢೀರಾಗಿ ಮಾಡಬೇಕು ಅನ್ನೋವಂಥವ್ರು ಈ ಸ್ಟೆಪ್ಪನ್ನು ನೀವು ಫಾಲೋ ಮಾಡಿದರೆ ತುಂಬ ಈಸಿ ಆಗುತ್ತೆ ಮಾಡಲಿಕ್ಕೆ. ಇದಕ್ಕೆ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಆರ್ಗ್ಯಾನೋ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಬರಲಿ ಅಂತ. ಹಾಗೆ ಗರಂ ಮಸಾಲ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಈ ಬಟಾಣಿ ಮಿಶ್ರಣ ಏನಿದೆ ಅದನ್ನು ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಆಯಿತು. ಬೇಗನೆ ಫ್ರೈ ಆಗುತ್ತೆ. ಬಟಾಣಿನ ನೀವು ಕುಕ್ಕರ್ನಲ್ಲಿ ಕೂಗಿಸೋ ಅಗತ್ಯ ಇಲ್ಲ. ನೀವು ಯಾವುದೇ ರೀತಿ ವೇಟ್ ಮಾಡೋ ಅಗತ್ಯ ಇಲ್ಲ. ನೀವು ಯಾವಾಗ ಮಾಡಬೇಕು ಅಂದ್ಕೊಳ್ತೀರೋ ಅವಾಗ ದಿಢೀರಾಗಿ ನೀವು ಮಾಡ್ಕೊಳ್ಳೋದು ಈ ಸ್ಟೆಪ್ಪನ್ನು ಫಾಲೋ ಮಾಡಿದ್ರೆ. ನಾನಲ್ಲಿ ಮತ್ತೆ ಸ್ವಲ್ಪ ಗರಂ ಮಸಾಲೆ ಹಾಕಿ ಧನಿಯಾ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಬೇರೆ ಮಸಾಲೆ ಕೂಡ ಸೇರಿಸ್ಕೊಳ್ಬೋದು, ಅಥವಾ ಚಾಟ್ ಮಸಾಲ ಅಥವಾ ಜೀರಿಗೆ ಪೌಡ್ರು ಅದನ್ನೆಲ್ಲ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಜಾಸ್ತಿ ಸ್ಪೈಸಿ ಬೇಡ ಅಂತ ಇಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದಕ್ಕೇನೆ ನಾನು 2 ಆಲೂಗಡ್ಡೆನ ಈ ಥರ ಮ್ಯಾಶ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಹಾಕೋದು ಆಪ್ಷನಲ್ಲು, ಬೇಕಿದ್ದರೆ ನೀವು ಹಾಕ್ಕೊಳ್ಬೋದು. ಆಲೂಗಡ್ಡೆ ಹಾಕ್ಕೊಂಡು ಈ ಬಟಾಣಿ ಮಿಶ್ರಣ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಲೂಗಡ್ಡೆ ಕೂಡ ಮ್ಯಾಶ್ ಮಾಡಿ ಹಾಕಿರೋದ್ರಿಂದ ಕ್ಲೀನಾಗಿ ಹೊಂದ್ಕೊಳ್ಳುತ್ತೆ. ಸೊ ಇವಾಗ ಇದು ರೆಡಿಯಾಗಿದೆ ಸ್ಟಫಿಂಗು. ಇದನ್ನು ಬೇರೆ ಬೌಲ್ಗೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ತಣ್ಣಗಾಕ್ಬಿಡ್ತೀನಿ. ತಣ್ಣಗಾದ್ಮೇಲೆ ಮುಂದಿನ ಸ್ಟೆಪ್ಪನ್ನು ಮಾಡ್ಕೊಳ್ಳೋಣ. ಸೊ ಇದು ಪೂರ್ತಿಯಾಗಿ ತಣ್ಣಗಾಗಲಿ. ಇದನ್ನು ನಾನು ಸೈಡಲ್ಲಿ ಎತ್ತಿಡ್ತೀನಿ ಮುಚ್ಚಿ. ಇವಾಗ ನಾವು ಆವಾಗಲೇ ಕಲಸಿಟ್ಟಂಥ ಹಿಟ್ಟನ್ನು ಚೆಕ್ ಮಾಡ್ಕೊಳ್ಳೋಣ. ಪೂರ್ತಿಯಾಗಿ ನೆಂದಿದೆ. ಇನ್ನೊಂದು ಸರಿ ಚೆನ್ನಾಗಿ ಈ ಥರ ನಾದ್ಕೊಂಡು, ನೀವು ಇದು ಸಾಫ್ಟಾಗಿದೆ ಅನ್ನೋದಾದರೆ ಸ್ವಲ್ಪ ಹಿಟ್ಟನ್ನು ಮೇಲ್ಗಡೆ ಹಾಕ್ಕೊಂಡು ಗಟ್ಟಿಯಾಗಿ ಮಾಡ್ಕೊಳ್ಳಿ ಹಿಟ್ಟನ್ನು. ಈ ರೆಸಿಪಿ ಮಾಡಲಿಕ್ಕೆ ಹಿಟ್ಟು ಪೂರ್ತಿಯಾಗಿ ಗಟ್ಟಿ ಇದ್ದರೆ ಚೆನ್ನಾಗಾಗುತ್ತೆ ಇದು. ಸೊ ಇದು ಪೂರ್ತಿಯಾಗಿ ಗಟ್ಟಿ ಇದೆ ಹಿಟ್ಟು. ಮೇಲೆ ಹಿಟ್ಟು ಹಾಕ್ಕೊಂಡು ನಾದೋ ಅಗತ್ಯ ಇಲ್ಲ. ಇದನ್ನು ಸ್ವಲ್ಪ ಸಣ್ಣ ಉಂಡೆಗಳನ್ನಾಗಿ ನನಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತೀನಿ. ಇವಾಗ ಮೈದಾ ಹಿಟ್ಟಲ್ಲಿ ಅದ್ದಿ ಈ ಥರ ಲಟ್ಟಿಸ್ಕೊಳ್ತೀನಿ. ಸೊ ಇವಾಗ ಇದನ್ನು ಮಾಡ್ತಿದ್ದಂಗೆ ನೀವು ಇದು ಯಾವ ರೆಸಿಪಿ, ಇದ್ರ ಹೆಸರೇನು ಅಂತ ನಿಮ್ಮ ಮೈಂಡ್ನಲ್ಲಿ ಬರ್ತಿರ್ಬೋದು. ಇದು ಗುಜರಾತ್ನಲ್ಲಿ ಫೇಮಸ್ ಆಗಿರೋಂಥ ಒಂದು ಚಾಟ್ ರೆಸಿಪಿ ಅಂತ ಹೇಳ್ಬೋದು. ಗುಗ್ರಾ ಅಂತ ಇದರ ಹೆಸರು.
ಸೊ ನೋಡ್ತಿರ್ಬೋದು ಇಲ್ಲಿ ಈ ಥರ ಅಗಲವಾಗಿ ನಾನಿಲ್ಲಿ ಲಟ್ಟಿಸ್ಕೊಂಡಾಗಿದೆ. ಇದೇ ಥರ ನಾನು ಒಂದು 10ರಿಂದ 15 ರೋಟಿ ಆಕಾರಕ್ಕೆ ಲಟ್ಟಿಸ್ಕೊಳ್ತೀನಿ. ಸೊ ಇವಾಗ ಈ ಥರ ರೋಟಿ ಆಕಾರಕ್ಕೆ ಲಟ್ಟಿಸಾದ್ಮೇಲೆ ನಾನಲ್ಲಿ ಒಂದು ಬೌಲ್ಗೆ 1 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಬೆಣ್ಣೆ ಥರ ಟೆಕ್ಸ್ಚರ್ ಬರಬೇಕು, ಅಷ್ಟು ಚೆನ್ನಾಗಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡ್ತಿರ್ಬೋದು ಬೆಣ್ಣೆ ಥರನೇ ಟೆಕ್ಸ್ಚರ್ ಬಂದಾಗಿದೆ. ಇವಾಗ ನಾವು ಆವಾಗಲೇ ಮಾಡಿಟ್ಕೊಂಡಂಥ ರೋಟಿಗಳನ್ನು ಒಂದೊಂದಾಗಿ ಹಾಕ್ಕೊಂಡು ಈ ಮೈದಾ ಮಿಕ್ಸ್ಚರ್ ಏನಿದೆ ಇದನ್ನು ರೋಟಿ ಮೇಲೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಪೂರ್ತಿಯಾಗಿ. ಕೈಯಿಂದ ಮಾಡಿಕೊಂಡ್ರೆ ಒಳ್ಳೆಯದು. ಯಾವುದೇ ಬ್ರಷಿಂದ ಮಾಡ್ಕೊಳಕ್ಕೆ ಹೋದರೆ ಈ ರೋಟಿ ಹರಿಯೋ ಚಾನ್ಸಸ್ ಇರುತ್ತೆ, ಚೆನ್ನಾಗಿ ಸ್ಪ್ರೆಡ್ ಕೂಡ ಆಗಲ್ಲ. ಈ ಥರ ಕೈಯಿಂದನೇ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದೇ ಥರ ನೀವು ಎಷ್ಟು ರೋಟಿಗಳನ್ನ ಲಟ್ಟಿಸ್ಕೊಂಡು ಇಟ್ಕೊಂಡಿರ್ತೀರೋ ಇದೇ ಸ್ಟೆಪ್ಪನ್ನು ಪೂರ್ತಿಯಾಗಿ ರೋಟಿ ಖಾಲಿ ಆಗೋವರೆಗೂ ಮುಗಿಯೋವರೆಗೂ ಇದೇ ಸ್ಟೆಪ್ಪನ್ನು ಫಾಲೋ ಮಾಡಬೇಕಾಗತ್ತೆ, ಒಂದ್ರ ಮೇಲೆ ಒಂದಿಟ್ಟು. ಸೊ ಇವಾಗ ನಾನಿಲ್ಲಿ ಒಂದು 6ರಿಂದ 7 ರೋಟಿಗಳನ್ನು ಒಂದೇ ಸೈಜ್ನಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 6 ರೋಟಿಗಳನ್ನು ಈ ಥರ ಒಂದ್ರ ಮೇಲೆ ಒಂದು ಇಟ್ಕೊಂಡು ಒಂದಾದಮೇಲೆ ಒಂದು ಸ್ವಲ್ಪ ಈ ಥರ ಮಿಕ್ಸರ್ನ ಅಪ್ಲೈ ಮಾಡಿಕೊಂಡು ಒಂದ್ರ ಮೇಲೆ ಒಂದು ರೋಟಿಗಳನ್ನು ಹಾಕ್ಕೊಂಡು ನಾನಿಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈ ಥರ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಇವಾಗ ಇದು ರೆಡಿಯಾಗಿದೆ. ನಾನಿಲ್ಲಿ ಪ್ಲ್ಯಾಟ್ಫಾರ್ಮ್ಗೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಮತ್ತೆ ಸ್ವಲ್ಪ ಅಗಲವಾಗಿ ಲಟ್ಟಿಸ್ಕೊಳ್ತೀನಿ. ಸೊ ಈ ಥರ ಒಣ ಹಿಟ್ಟನ್ನು ಹಾಕ್ಕೊಂಡು ಇನ್ನೂ ಸ್ವಲ್ಪ ಅಗಲವಾಗಿ ಲಟ್ಟಿಸ್ಕೊಳ್ಳಿ. ಜಾಸ್ತಿ ಒತ್ತಿ ಲಟ್ಸ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಮೇಲ್ಗಡೆ ಮಾತ್ರ ಈ ಥರ ಲಟ್ಸಿದ್ರೆ ಆಯಿತು. ಈ ವಿಡಿಯೋ ಸ್ವಲ್ಪ ಲೆಂತಿ ಆಗ್ತಿದೆ ಅಂತ ಅನ್ನಿಸ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಇದು ಪೂರ್ತಿಯಾಗಿ ನಿಮಗೆ ರೆಸಿಪಿ ಗೊತ್ತಾಗಬೇಕಂದ್ರೆ ಪೂರ್ತಿಯಾಗಿ ನೀವು ನೋಡಲೇಬೇಕಾಗತ್ತೆ. ನಾನಿಲ್ಲಿ ಆವಾಗಲೇ ನಾನು ಮಾಡಿಟ್ಕೊಂಥ ರೊಟ್ಟಿನ ಈ ಥರ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕರೆಕ್ಟಾಗಿ ರೋಲ್ ಮಾಡಿಕೊಂಡು ಸ್ವಲ್ಪ ನೀವು ಮೀಡಿಯಮ್ ಸೈಜ್ನಲ್ಲಿಟ್ಟು ಇದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಪೂರಿ ಲಟ್ಟಿಸ್ಲಿಕ್ಕೆ ಎಷ್ಟು ಪ್ರಮಾಣದ ಹಿಟ್ಟು ತೊಗೊಳ್ತೀರೋ ಅಷ್ಟು ಮಾತ್ರ ಇಲ್ಲಿ ಆ ಪ್ರಮಾಣದಲ್ಲಿ ಆ ಆಕಾರದಲ್ಲಿ ಇಷ್ಟು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ನಾನಿಲ್ಲಿ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನೋಡ್ತಿರೋದು ನಾನು ಮಾಡ್ತಿರುವಂಥ ಸ್ಟೆಪ್ನ ನೀವು ಕೂಡ ಫಾಲೋ ಮಾಡಬೇಕಾಗತ್ತೆ. ಸೊ ಇದನ್ನು ಈ ಥರ ಮಾಡಿಕೊಂಡು ರೆಡಿ ಮಾಡಿ ಎಲ್ಲವನ್ನು ಮಾಡಿಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇಲ್ಲಿ. ಇದರಿಂದ ಒಂದನ್ನು ತೊಗೊಂಡು ಪ್ಲ್ಯಾಟ್ಫಾರ್ಮ್ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ಇದನ್ನು ಪೂರ್ತಿ ತೆಳುವಾಗಿ ಲಟ್ಸ್ಲಿಕ್ಕೆ ಹೋಗ್ಬಿಡಿ, ಸ್ವಲ್ಪ ದಪ್ಪನೇ ಲಟ್ಟಿಸ್ಬೇಕಾಗತ್ತೆ. ನಮಗೆ ಲೇಯರ್ಡ್ ಆಗಿ ಬರಬೇಕಂದ್ರೆ ಸ್ವಲ್ಪ ದಪ್ಪನೇ ಲಟ್ಟಿಸ್ಬೇಕು. ಸೊ ಇವಾಗ ನೋಡ್ತಿರ್ಬೋದು ಈ ಥರ ನಾನು ಲಟ್ಟಿಸ್ಕೊಂಡು ಮಾಡಿಟ್ಕೊಂಡಿದ್ದೀನಿ. ನಾನು ಆವಾಗಲೇ ಮಾಡಿದಂಥ ಈ ಮಿಕ್ಸರ್ ಏನಿದೆ ಸ್ಟಫಿಂಗು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಸ್ಟಫಿಂಗ್ನ ಹಾಕ್ಕೊಂಡು ಎಷ್ಟು ಸ್ಟಫಿಂಗ್ ಎಷ್ಟಿಡ್ಸತ್ತೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ. ಇವಾಗ ಒಂದು ಎಡ್ಜಸ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ನಾನು ಹಚ್ಕೊಳ್ತಾ ಇದ್ದೀನಿ. ಹಚ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು. ನೀವು ಬೇಕಿದ್ರೆ ಇದನ್ನು ಸೇಮ್ ಇದೇ ಪ್ರೊಸೀಜರ್ನ ಫಾಲೋ ಮಾಡಿ ಕಚೋರಿ ಶೇಪ್ನಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು, ರೌಂಡ್ ಶೇಪ್ನಲ್ಲಿ ಮಾಡ್ಕೊಳ್ಬೋದು. ಈ ಥರ ಎಡ್ಜಸ್ನ ನೀಟಾಗಿ ಲಾಕ್ ಮಾಡ್ಕೊಳ್ಳಿ, ಎಣ್ಣೆಯಲ್ಲಿ ಬಿಡಬಾರ್ದು, ಅದಕ್ಕೋಸ್ಕರ. ಸೊ ಇವಾಗ ಅದು ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಈ ಥರ ಎಡ್ಜಸ್ಗೆ ನಾನಿಲ್ಲಿ ಒಂದು ಸ್ವಲ್ಪ ಟ್ವಿಸ್ಟ್ ಕೊಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರೋಂಥ ಒಂದು ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಇದ್ರ ಜೊತೆ ಖಾರ ಚಟ್ನಿ ಹಾಗೆ ಗ್ರೀನ್ ಚಟ್ನಿ, ಸ್ವೀಟ್ ಚಟ್ನಿ ಎಲ್ಲ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ರೆಡಿಯಾಗಿದೆ. ಇದೇ ಥರ ನಾನು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ತೀನಿ. ನಾನು ಆವಾಗಲೇ ಹೇಳಿದಾಗೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಇಲ್ಲಿ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಪಕ್ಕದಲ್ಲಿ ಎಣ್ಣೆ ಕೂಡ ನಾನಿಲ್ಲಿ ಕಾಯಕ್ಕಿಟ್ಟಿದ್ದೀನಿ. ಇವಾಗ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು
ಹಾಕ್ಕೊಳ್ಬೇಕಾಗತ್ತೆ. ಎಣ್ಣೆನ ಜಾಸ್ತಿ ಕಾಯಿಸ್ಲಿಕ್ಕೆ ಹೋಗಬೇಡಿ, ಎಣ್ಣೆ ಸ್ವಲ್ಪ ಕಾದರೆ ಸಾಕಾಗತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಇದನ್ನು ಫ್ರೈ ಮಾಡಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಒಂದು ಸರಿ ಹಾಕಾದ್ಮೇಲೆ ತಾನಾಗೆ ಮೇಲೆ ಬರೋವರೆಗೂ ನೀವು ಸ್ಪೂನನ್ನು ಹಾಕ್ಲಿಕ್ಕೆ ಹೋಗ್ಬಿಡಿ. ಸೊ ಇವಾಗ ನೋಡ್ತಿರ್ಬೋದು ಚೆನ್ನಾಗಿ ಒಂದೊಂದು ಬದಿನೂ ಒಂದು 2 ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಬೇಗ ಬೇಗ ಫ್ರೈ ಮಾಡಿ ನೀವು ತೆಗೆಯೋದ್ರಿಂದ ಒಳಗಡೆ ಎಲ್ಲ ಹಸಿಯಾಗಿರುತ್ತೆ, ಮೇಲೆ ಮಾತ್ರ ಗೋಲ್ಡನ್ ಬ್ರೌನ್ ಆಗುತ್ತೆ. ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಲಿಕ್ಕೆ ಹೋಗ್ಬಿಡಿ. ನೋಡ್ತಿರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನಾನಿಲ್ಲಿ ಒಂದೊಂದೇ ಸ್ಟೆಪ್ಪಾಗಿ ಇದನ್ನು ತೆಗಿತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ನಾನು ಮಾಡಿದ್ದಾಗ, ಟೇಸ್ಟಿಯಾಗಿ ಕೂಡ ಇತ್ತು. ಸೊ ಇವಾಗ ಗುಜರಾತ್ನಲ್ಲಿ ಫೇಮಸ್ ಆಗಿರುವಂಥ ಗುಗ್ರಾ ರೆಡಿಯಾಗಿದೆ. ಸೊ ಖಂಡಿತವಾಗ್ಲೂ ಈ ಸ್ಟೆಪ್ನ ಫಾಲೋ ಮಾಡಿ ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ನೋಡಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.